ಈಗ ಹೊಸ ತಾಲೂಕುಗಳಿಗೆ ಸಹಿತ ಎಲ್ಲ ಕಡೆ ಅಪ್ಲೈ ಮಾಡ್ತಾ ಇದ್ದಾರೆ, ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ಅವ್ರು ಜೋಡಿಸ್ಕೊಬೋದು ಮುಂದೆ. ಬಟ್ ಇವು 4 ಇವತ್ತು ಘೋಷಣೆ ಮಾಡಬೇಕಾದ್ರೆ ಅನಿವಾರ್ಯ ಅನ್ನಿಸ್ತಾ ಇದೆ. ಯಾಕಂದ್ರೆ ಇಲ್ಲೆಲ್ಲ ಬಲಿಷ್ಠ ರಾಜಕಾರಣಿಗಳಿದ್ದಾರೆ. ನಿಜವಾಗಿಯೂ ಸ್ಥಾನಿಕ ಚೌಕಾಸಿ ಅಥವಾ ಇಲ್ಲಿದ್ದ ಪರಿಸ್ಥಿತಿಗಳು ನೋಡ್ಕೊಂಡ್ರೆ ನಿಜ ಗೋಕಾಕ್ ಮತ್ತು ಚಿಕ್ಕೋಡಿಗಳಾಗಬೇಕಾಯ್ತು. ಮೊದಲು ಗೋಕಾಕ್ ಆದರೂ ಚಿಕ್ಕೋಡಿ ಈಗಾಗಲೇ 3 ವರದಿಗಳು ಗೋಕಾಕ್ ಜಿಲ್ಲೆ ಆಗಲಿಂದ ಕೊಟ್ಟಂಥವದ ವರದಿಗಳನ್ನು. ಇನ್ನು ಚಿಕ್ಕ ಚಿಕ್ಕ ಜಿಲ್ಲೆಗಳು ಮಾಡೋದ್ರಿಂದ ಆಡಳಿತ ಚೆನ್ನಾಗಿ ಆಗ್ತದೆ ಅನ್ನೋಂಥ ಹೊಸ ಸಿದ್ಧಾಂತ ಐತಿ ಮತ್ತು ಸತ್ಯವಾದ ಸಿದ್ಧಾಂತ ಐತಿ. ಡಿಸೆಂಟ್ರಲೈಸ್ ಪವರ ಹಂಗೆ ಮಾಡಿದ್ರು 4 ಜಿಲ್ಲೆಗಳು ಮಾಡಿದ್ರು ಉತ್ತಮನ. ಯಾಕಂದ್ರೆ ಫಂಡು ಹೆಚ್ಚು ಬರ್ತದೆ, ಡೆವಲಪ್ಮೆಂಟು ಆಗ್ತಾವೆ. 4 ಎಲ್ಲ ಕಡೆ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಶೈಕ್ಷಣಿಕವಾಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಎಲ್ಲ ದೃಷ್ಟಿಯಿಂದ ಬೆಳವಣಿಗೆ ಆಗ್ತಾವೆ. ಅದಕ್ಕಾಗಿ ಈ ಸಂದರ್ಭ ಭಾಳ ಮಹತ್ವದ. ಈ ಸಮಯದಲ್ಲಂತೂ ಇದೊಂದು ರೀತಿ ಸತೀಶ್ ಜಾರಕಿಹೊಳಿ ಅವರಿಗೆ ಅಗ್ನಿ ಪರೀಕ್ಷೆ ಇದ್ದಂಗೆ. ಯಾಕಪ್ಪ ಅಂತಂದ್ರೆ ಇವತ್ತು ಅವ್ರು ತಿಳ್ಕೊಂಡಷ್ಟು ಈಜಿಯಾಗಿ MKMDಯಲ್ಲಿ ಗೆಲ್ಲೋದು ಭಾಳ ಕಷ್ಟ ಅದ. ಅಷ್ಟಿಗೆ ಅವರನ್ನು ತಯಾರು ಮಾಡ್ತಾ ಇದ್ದಾರೆ. ರಾಜಕೀಯ ಒಂದು ವೈರುಧ್ಯಗಳು ಹೆಚ್ಚಾಗ್ತಾ ಇದ್ದಾವೆ. ಮೊದಲು ಸುಲಭ ಇಲ್ಲ ಇವತ್ತು. ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ರೈತ ಸಂಘಟನೆಯನ್ನು ಬೆಳೀತಾ ಇದೆ. ಅದರಲ್ಲೂ ಶಶಿಕಾಂತ್ ಗುರೂಜಿ ಮತ್ತು ಚೂಣಪ್ಪ ಬೆಳಗಾವಿ ಜಿಲ್ಲೆಯನ್ನು ಟಾರ್ಗೆಟ್ ಮಾಡಿಕೊಂಡ ತಮ್ಮ ರಾಜಕೀಯ, ಧಾರ್ಮಿಕ ರಾಜಕೀಯ, ಧರ್ಮ ರಾಜಕೀಯ ಮಾಡೋದಕ್ಕೆ ಹೆಜ್ಜೆ ಇಡ್ತಾ ಇದ್ದಾರೆ. ಇವೆಲ್ಲ ದೃಷ್ಟಿ ಇಟ್ಕೊಂಡು ಇವತ್ತು ಮತ್ತು ಕತ್ತಿಯವರಂತೆ ಆಲ್ರೆಡಿ MKMD ಮೇಲೆ ಕಣ್ಣಿಟ್ಕೊಂಡಿದ್ದಾರೆ. ಅಲ್ಲಿ ಅಂತ ನಿಮ್ಗೆ ಈಗ ಹೇಳಿದಂಗೆ. ಮತ್ತು ನಮ್ಮ ಲಕ್ಷ್ಮಣ ಸವದಿ ಅವರು ಸಹಿತ ಅಥಣಿನ ಸುಲಭ ಬಿಟ್ಟು ಕೊಡೋದಿಲ್ಲ. ಯಾಕಪ್ಪ ಅಂದ್ರೆ ನಮ್ಮ ರಮೇಶ್ ಜಾರಕಿಹೊಳಿ ಹೋಗ್ತಿರ್ಬೋದು, ಏನೋ ಪ್ರಯತ್ನ ಮಾಡ್ತಾ ಇರ್ಬೋದು, ಇಲ್ಲಂತಲ್ಲ, ಅದ್ರಲ್ಲಿ ಸುಲಭ ಅಲ್ಲ ಅಥಣಿ. ಇವೆಲ್ಲ ದೃಷ್ಟಿ ಇಟ್ಕೊಂಡು ಇವ ರಾಜಕೀಯಕ್ಕೆ ಬಲಿ ಆಗಬಾರ್ದು. ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಆಗೋದು ಬೇಡ, ಅವು ಆಗೋದು ಬೇಕಾಗಿಲ್ಲ. ಅವು ಆಗಲಿ. ಈ ರಾಜಕೀಯ ನೆಲೆಯಲ್ಲಿ ವಿಚಾರ ಮಾಡಲಾರ್ದ ಇಲ್ಲಿ ಅನಿವಾರ್ಯದ. ಜಿಲ್ಲೆ ದೊಡ್ಡದಾಗ್ಯದ.